ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಕಂಪ್ಯೂಟರ್ ನಾಲೆಜ್ ಅಥವಾ ಕಂಪ್ಯೂಟರ್ ಜ್ಞಾನ ಈ ಒಂದು ವಿಷಯದ ಮೇಲೆ ಇಲ್ಲಿ ಕ್ವೆಶ್ಚನ್ಗಳನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಈ ಎಲ್ಲ ಕ್ವೆಶ್ಚನ್ಗಳು ಅಂದರೆ ಈ ಒಂದು KPSC ಮುಖಾಂತರ ಕಂಡಕ್ಟ್ ಮಾಡಲಾದ ಈ ಒಂದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ಗಳಿಗೆ ಈ ಒಂದು ಸಂವಹನ ಪತ್ರಿಕೆ ಅಥವಾ ಕಮ್ಯುನಿಕೇಷನ್ ಪೇಪರ್, ಈ ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳಲಾದ ಈ ಒಂದು ಕಂಪ್ಯೂಟರ್ ರಿಲೇಟೆಡ್ ಕ್ವೆಶ್ಚನ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕ್ವೆಶ್ಚನ್ಗಳು ಮುಂಬರುವ KPSC ಕಂಡಕ್ಟ್ ಮಾಡುವ ಮೇನ್ಲಿ ಫಾರ್ VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆ್ಯಂಡ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹಾಗೂ ಮುಂಬರುವ ಎಲ್ಲ ಒಂದು KPSCಯ ಒಂದು ಗ್ರೂಪ್ ಸಿ ಆಗಲಿ ಟೆಕ್ನಿಕಲ್ ಆರ್ ನಾನ್ ಟೆಕ್ನಿಕಲ್ ಮತ್ತು ಕೆಲವೊಂದು KS ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಓಕೆನಾ, ಮುಂಬರುವ ಎಲ್ಲ ಒಂದು ಪರೀಕ್ಷೆಗಳಿಗೂ ಅತ್ಯುತ್ತಮ. ಓಕೆನಾ. ಸೊ ಫ್ರೆಂಡ್ಸ್, ಇಲ್ಲಿ ಕನ್ನಡದಲ್ಲಿಯೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಬೆಟರ್ ನಾವು ಈ ಒಂದು ಕಂಪ್ಯೂಟರ್ ನಾಲೆಜನ್ನು ಇಂಗ್ಲೀಷಲ್ಲಿ ಸ್ಟಡಿ ಮಾಡಿದ್ರೆ ಒಳ್ಳೆಯದು. ಯಾಕಪ್ಪ ಅಂದ್ರೆ ಈಗ ಮ್ಯಾಕ್ಸಿಮಮ್ ಎಲ್ಲರೂ ಒಂದು ಈ ಕಂಪ್ಯೂಟರನ್ನು ಯೂಸ್ ಮಾಡ್ತೀರಿ. ಓಕೆನಾ, ಎಲ್ಲರೂ ಯೂಸ್ ಮಾಡೋ ಮೀಡಿಯಮೇ ಇಂಗ್ಲೀಷಲ್ಲಿ, ಎಲ್ಲ ಒಂದು ಮಟೀರಿಯಲ್ ಅವೈಲೇಬಲ್ ಇರೋದು ಇಂಗ್ಲೀಷಲ್ಲೇ. ಸೊ ನಾವು ಬೆಟರ್ ಇಂಗ್ಲೀಷ್ ಸೆಕ್ಷನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಕ್ವೆಶ್ಚನ್ ನೋಡಿ, ಡ್ಯಾಶ್ ಯೂಸಸ್ ಅ ಸ್ಟ್ಯಾಂಡರ್ಡ್ ಕಾಲ್ಡ್ IEEE 802.6. ಇಲ್ಲಿ ಮ್ಯಾನ್ ಅನ್ನೋದು ಬರ್ತದೆ. ಇಲ್ಲಿ MAN ಮ್ಯಾನ್. ಈ ಮ್ಯಾನ್ ಯೂಸಸ್ ಎ ಸ್ಟ್ಯಾಂಡರ್ಡ್ ಕಾಲ್ಡ್ IEEE 802.6 ಅಂತ. ಸೊ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಕ್ವಶನ್ಗಳು ರಿಪೀಟ್ ಆಗ್ಬೋದು. ಸೊ ಈ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಬಿಡಿಸಿ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನೈಸೇಷನ್ಸ್ ವಾಸ್ ಕ್ರಿಯೇಟೆಡ್ ಟು ಮ್ಯಾನೇಜ್ IP ಅಡ್ರೆಸ್ ಸ್ಪೇಸಸ್. ಇಲ್ಲೇ IP ಅಡ್ರೆಸ್ ಅಂದರೆ ಎಲ್ಲರಿಗೂ ಗೊತ್ತು. IP ಅಡ್ರೆಸ್ ಅಂದರೆ ಏನಪ್ಪ? I ಫಾರ್ ಇಂಟರ್ನೆಟ್, P ಫಾರ್ ಪ್ರೋಟೋಕಾಲ್. ನೋಡಿ, ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಇಲ್ಲಿ ಈ IP ಅಡ್ರೆಸ್ ಏನಿರುತ್ತಲ್ಲ, ಸೊ ಈ ಒಂದು ಅಡ್ರೆಸ್ ಒಂದು ಯೂನಿಕ್ ಅಡ್ರೆಸ್ ಆಗಿರ್ತದೆ. ಒಂದು ಪ್ರಾಪರ್ ಡಿವೈಸ್ನಲ್ಲಿ ಒಂದು ಪ್ರಾಪರ್ ಅಡ್ರೆಸ್ಸನ್ನೇ ಅಲ್ಲಿ ಏನಪ್ಪ ಇಂಡಿಕೇಟ್ ಮಾಡ್ತದೆ, ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇಟ್ಸ್ ಲೈಕ್ ಒಂದು ಯೂನಿಕ್ ಅಡ್ರೆಸ್ ಇದ್ದಂಗೆ. ಓಕೆನಾ. IP ಮೀನ್ಸ್ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಇಲ್ಲಿ ಆನ್ಸರ್ ಯಾವುದಾಗತ್ತಪ್ಪ ಅಂದ್ರೆ ICANN. ಓಕೆನಾ. ನೆಕ್ಸ್ಟ್, ಆಪ್ರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ memory management, input or output device management, CPU scheduling. So all of the above are correct. Next, FAT stands for file allocation table. File allocation table ನೆನಪಿರಲಿ, ಎಲ್ಲ ನೆನಪಿರ್ಬೇಕು ನಿಮಗೆ. The size of IPv4 is dash bits, 32 bits. 32 bits. MICR is an MICR ಅಂದ್ರೆ ಏನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್. ಇವೆಲ್ಲ ನೆನಪಿಡಿಬೇಕು ನೀವು. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್. MICR ಈಸ್ ಅ ಇನ್ಪುಟ್ ಡಿವೈಸ್. ಇಲ್ಲೇನಪ್ಪ, ಈ ಒಂದು MICR ಇಂದ ನಾವು ಇನ್ಪುಟ್ ಕೊಡ್ತೇವೆ ಕಂಪ್ಯೂಟರ್ಗೆ. ಓಕೆನಾ. ಸೊ ಇಟ್ ಈಸ್ ಅ ಇನ್ಪುಟ್ ಡಿವೈಸ್. MIME ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್. ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ದೆನ್ PPP ಸ್ಟ್ಯಾಂಡ್ಸ್ ಫಾರ್ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. Point to point protocol. Next, what is the key to be pressed along with Windows key to switch between English and Kannada while typing?
ಸ್ಪೇಸ್ ಅಥವಾ ವಿಂಡೋಸ್ ಸ್ಪೇಸನ್ನು ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಒಂದು ಇಂಗ್ಲೀಷ್ ಮತ್ತು ಕನ್ನಡವನ್ನು ಟೈಪಿಂಗ್ ಮಾಡಲಿಕ್ಕೆ ನೀವು ಅದನ್ನು ಸ್ವಿಚ್ ಮಾಡ್ಕೋಬೋದು, ಒಮ್ಮೆ ಇಂಗ್ಲೀಷು ಒಮ್ಮೆ ಕನ್ನಡ. ಓಕೆನಾ? ಸೊ ಈ ಒಂದು ವಿಂಡೋಸ್ ಪ್ಲಸ್ ಸ್ಪೇಸ್. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IoT? IoT ಅಂದ್ರೇನು? ಇಂಟರ್ನೆಟ್ ಆಫ್ ಥಿಂಗ್ಸ್. ಆಪ್ಷನ್ ನಂಬರ್ 3 ಕರೆಕ್ಟ್. ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಹೊಂದಿಸಿ ಬರೀರಿ ಇದೆ. ಓಕೆನಾ? ಸೊ ಇಲ್ಲಿ ನೋಡಿ, ಸ್ಟ್ರೈಕ್ ಥ್ರೋ ಏನು ಬರ್ತಪ್ಪ? ಇಲ್ಲಿ ನೋಡಿ, ಜಸ್ಟ್ ಅ ಮಿನಿಟ್. ಸ್ಟ್ರೈಕ್ ಥ್ರೋ ಆಪ್ಷನ್ ನಂಬರ್ 4 ಆಗುತ್ತೆ. ಸ್ಟ್ರೈಕ್ ಥ್ರೋ ಇದು ಕ್ರಿಯೇಟ್ಸ್ ಎ ಸ್ಮಾಲ್ ಲೆಟರ್ಸ್ ಬಿಲೋ ದ ಟೆಕ್ಸ್ಟ್ ಬೇಸ್ ಲೈನ್. ಕ್ರಿಯೇಟ್ಸ್ ಎ ಸ್ಮಾಲ್ ಲೆಟರ್ಸ್ ಬಿಲೋ ದ ಟೆಕ್ಸ್ಟ್ ಬೇಸ್ ಲೈನ್. ಓಕೆನಾ? ಸಬ್ಸ್ಕ್ರಿಪ್ಟ್ ಅಂದರೆ draws a line through the middle of the selected text. Draws a line through the middle of the selected text. Then a control K, it is a left indent. Sorry friends, ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ. ಇಲ್ಲಿ ಸ್ಟ್ರೈಕ್ ಥ್ರೋ 4th ಬರಲ್ಲ. ಸ್ಟ್ರೈಕ್ ಥ್ರೋ ಇಟ್ ಈಸ್ ಡ್ರಾಸ್ ಎ ಲೈನ್ ಥ್ರೂ ದ ಮಿಡಲ್ ಆಫ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ಓಕೆನಾ? ಸ್ಟ್ರೈಕ್ ಥ್ರೋ ಅಂದರೆ ಈಗ ನೀವು ನೋಡಿರ್ಬೋದು, ಈಗ AB ಅಂತ ಬರೀತಾರೆ. ಸೊ ಈ ಥರ ಇದು ಮಾಡಿದ್ರೆ ಸ್ಟ್ರೈಕ್ ಥ್ರೋ ಅಂದರೆ ಕ್ಯಾನ್ಸಲ್ ಇದ್ದಂಗೆ ಅದು. ಸೊ ಈ ಥರ ಒಂದು ಲೈನ್ ಡ್ರಾ ಮಾಡಿದ್ರೆ ಅದು ಈ ಸ್ಟ್ರೈಕ್ ಥ್ರೋ. ನೆಕ್ಸ್ಟ್, ಸಬ್ಸ್ಕ್ರಿಪ್ಟ್ ಅಂದರೆ ಏನು? ಕ್ರಿಯೇಟ್ಸ್ ಅ ಸ್ಮಾಲ್ ಲೆಟರ್ಸ್ ಬಿಲೋ ದ ಟೆಕ್ಸ್ಟ್ ಬೇಸ್ ಲೈನ್. ಓಕೆನಾ? ಸಬ್ಸ್ಕ್ರಿಪ್ಟ್ ಅಂದರೆ ಈಗ ಈ ಥರ ಮಾಡಿದ್ರೆ ಈ ಥರ ಇದೇನು ಸಬ್ಸ್ಕ್ರಿಪ್ಟ್. ಸೊ ಇದು ಏನಾಯಿತು? 2 ಆಯಿತು, ಇದು 4 ಆಯಿತು. ನೆಕ್ಸ್ಟ್ ಕಂಟ್ರೋಲ್ ಕೆ ಏನಿದು? ಹೈಪರ್ ಲಿಂಕ್. ದೆನ್ ಕಂಟ್ರೋಲ್ ಎಮ್ ಏನಾಗುತ್ತೆ? ಲೆಫ್ಟ್ ಇಂಡೆಂಟ್. ಓಕೆನಾ? ಇದು ಕರೆಕ್ಟಾ? 2, 4, 1, 3 ಕರೆಕ್ಟ್ ಆಗುತ್ತೆ. ಸೊ here ಆಪ್ಷನ್ ನಂಬರ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಕೀಬೋರ್ಡ್, ಲೈಟ್ ಪೆನ್, ಟ್ರ್ಯಾಕ್ ಪ್ಯಾಡ್, ಮೌಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಇಲ್ಲಿ ಮ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಕೀಬೋರ್ಡ್ ಏನಾಗುತ್ತಪ್ಪ? ಮೋಸ್ಟ್ ಕಾಮನ್ ಡೇಟಾ ಎಂಟ್ರಿ ಡಿವೈಸ್. ಮ್ಯಾಕ್ಸಿಮಮ್ ಎಲ್ಲ ಡೇಟಾ ನೀವು ಎಂಟ್ರಿ ಮಾಡೋದು ಈ ಕೀಬೋರ್ಡಿಂದಾನೆ. ಓಕೆನಾ? ನೆಕ್ಸ್ಟ್, ಲೈಟ್ ಪೆನ್ ಇಟ್ ಇಸ್ ಅ electro optical pointing device. Then track pad ಏನು? a stationary pointing device. Then mouse, ball and buttons. ಸೊ ಇದು ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಟ್ರೂ ಇದಾವಂತ ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ A, B and C ಅಷ್ಟು ಟ್ರೂ ಇದಾವಂತ ಇಲ್ಲಿ ಹೇಳಕತ್ತ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. Recycle bin is a temporary storage area where the one can move any files or folders that are no longer needed. ಅಂದರೆ ಈಗ ರೀಸೈಕಲ್ ಬಿನ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ರೀಸೈಕಲ್ ಬಿನ್ ಅಂದರೆ ಏನಪ್ಪ? ಈಗ ಫಾರ್ ಎಕ್ಸಾಂಪಲ್ ಗ್ಯಾಲರಿಯಿಂದ ಈಗ ನೀವೊಂದು ಇಮೇಜ್ ಡಿಲೀಟ್ ಮಾಡಿದ್ರೆ ಅಂದ್ರೆ ಅದು ಏನಾಗುತ್ತೆ? ಈ ಒಂದು ರೀಸೈಕಲ್ ಬಿನ್ನಲ್ಲಿ ಒಂದು ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಸ್ಟೋರ್ ಆಗುತ್ತಪ್ಪ, ಅದು ಕೆಲವೊಂದು ದಿವಸಗಳ ತನಕ ಅಷ್ಟೇ, ಒಂದು 30 ಡೇಸು. ಓಕೆನಾ? ಒಂದು 30 ಡೇಸ್, ಮೇ ಬಿ ಒಂದು 30 ಡೇಸ್ ಒಂದು ಪೀರಿಯಡ್ ಇರುತ್ತೆ ಟೈಮ್. ಆ ಟೈಮ್ ಟೆಂಪ್ರರಿ ಸ್ಟೋರೇಜ್ ಅಂತ ಅರ್ಥ ಇಲ್ಲಿ. ಓಕೆನಾ? ಸೊ ಅಲ್ಲಿ ಟೆಂಪ್ರರಿ ಸ್ಟೋರ್ ಆಗಿ ಇರ್ತದೆ. ಓಕೆನಾ? ದೆನ್ ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಇದು ಕರೆಕ್ಟಾ? ದೆನ್ ಸೆಕೆಂಡ್ ನೋಡಿ, ಬೀನು ಕರೆಕ್ಟು.
ಐಟಮ್ಸ್ ಇನ್ ದ ರೀಸೈಕಲ್ ಬಿನ್ ಟೇಕ್ ಅಪ್ ಡಿಸ್ಕ್ ಸ್ಪೇಸ್ ಆನ್ ದ ಹಾರ್ಡ್ ಡ್ರೈವ್ ಅಂಟಿಲ್ ದೇ ಆರ್ ಪರ್ಮನೆಂಟ್ಲಿ ಡಿಲೆಟೆಡ್. ಎಸ್, ಇದು ಕೂಡ ಕರೆಕ್ಟು. ಆ್ಯನ್ ಐಟಮ್ ರಿಮೇನ್ಸ್ ಇನ್ ದ ರೀಸೈಕಲ್ ಬಿನ್ ಅಂಟಿಲ್ ಇಟ್ ಈಸ್ ಪರ್ಮನೆಂಟ್ಲಿ ಡಿಲೆಟೆಡ್ ಆರ್ ರಿಸ್ಟೋರ್ಡ್. ಓಕೆನಾ? ಅಂದರೆ ಇಲ್ಲಿ ನೀವು ಗೂಗಲ್ನಾಗ ಡಿಲೀಟ್ ಗ್ಯಾಲರಿ ಒಳಗೆ ಡಿಲೀಟ್ ಮಾಡಿದ್ರಂದ್ರೆ ಅದು ರೀಸೈಕಲ್ ಬಿನ್ನಲ್ಲಿ ಏನಪ್ಪ ಸ್ಟೋರ್ ಇರ್ತದೆ. ನಿಮ್ಗೆ ಪರ್ಮನೆಂಟ್ಲಿ ಡಿಲೀಟೆಡ್ ಮಾಡೋದಿತ್ತಂದ್ರೆ ನೀವು ಈಗ ಯಾವುದೇ ಒಂದು ಫೋಟೋನ ಈ ಗ್ಯಾಲರಿಯಿಂದ ಡಿಲೀಟ್ ಮಾಡಿದ್ಮೇಲೆ ಇಲ್ಲಿ ಏನು ಬಂದಿರ್ತದೆ ಸ್ಟೋರೇಜ್ ಬಿನ್ನಲ್ಲಿ, ಈ ಸ್ಟೋರೇಜ್ ಬಿನ್ನಿಂದ ನೀವು ರಿಸ್ಟೋರು ಮಾಡ್ಬೋದು, ಮತ್ತು ರಿಸ್ಟೋರ್ ಮಾಡಿ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೋಬೋದು, ಮತ್ತು ಪರ್ಮನೆಂಟ್ಲಿ ಡಿಲೀಟು ಮಾಡ್ಬೋದು. ಸೊ ಇಟ್ ಈಸ್ ಅ ಕರೆಕ್ಟ್. ಎ ಬಿ ಸಿ ಆರ್ ಟ್ರೂ. ದೆನ್ 14th, the protocol used by a web browser to request web pages from the web server is. ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ, ಅಂದರೆ HTTP. HTTP it is a protocol used by the web browser to request web pages from the web server. ಓಕೆನಾ? ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲೇ ಕೊಟ್ಟ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಕರೆಕ್ಟ್ ಅಂತ ಮತ್ತೆ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಎ ಬಿ ಸಿ ಟ್ರೂ ಆಗ್ತಾವ. ಓಕೆನಾ? ಎ ಬಿ ಸಿ, ಕರ್ನಾಟಕ ಗೌರ್ಮೆಂಟ್ ಓನ್ಸ್ ಆ್ಯಂಡ್ ಮೇಕ್ಸ್ ದ ನುಡಿ ಸಾಫ್ಟ್ವೇರ್ ಅವೈಲೇಬಲ್ ಫಾರ್ ಫ್ರೀ. ಹೌದು, ಕರೆಕ್ಟ್ ಇದೆ. ನುಡಿ ವಾಸ್ ಡೆವಲಪ್ಡ್ ಬೈ ದ ಕನ್ನಡ ಗಣಕ ಪರಿಷತ್. ಇದು ಕೂಡ ಕರೆಕ್ಟು. ನುಡಿ ಸಪೋರ್ಟ್ಸ್ most of the Windows based database systems like Access, Oracle, SQL, DB2. ಓಕೆನಾ? ಇದು ಕರೆಕ್ಟು. ಇಲ್ಲಿ ನುಡಿ ಡಸ್ ನಾಟ್ ಸಪೋರ್ಟ್ MySQL ಅಂತ ಅಂದಿದ್ದಾರೆ. ಸೊ ಇದು ರಾಂಗ್, ಸಪೋರ್ಟ್ ಆಗುತ್ತಾ? ಓಕೆನಾ? ಕರೆಕ್ಟ್ ಹಿರಾರ್ಕಿ ಆಫ್ ಡೇಟಾ ಅಕಾರ್ಡಿಂಗ್ ಟು ಸೈಜ್ ಈಸ್. ಇಲ್ಲಿ ಮೊಟ್ಟ ಮೊದಲು ಕ್ಯಾರೆಕ್ಟರ್ ಬರುತ್ತೆ, ಆಮೇಲೆ ಫೀಲ್ಡ್, ಆಮೇಲೆ ರೆಕಾರ್ಡ್, ಫೈಲ್ಸ್, ಆಮೇಲೆ ಡೇಟಾಬೇಸ್. ಕ್ಯಾರೆಕ್ಟರ್, ಫೀಲ್ಡ್, ರೆಕಾರ್ಡ್, ಫೈಲ್ಸ್, ಫೈಲಲ್ಲಿ ಎಲ್ಲ ಇವು ಚಿಕ್ಕ ಪುಟ್ಟ ಇದು ಸಬ್ ಫೈಲ್ಸ್ ಇರ್ತವೆ. ದೆನ್ ಡೇಟಾಬೇಸ್. ಓಕೆನಾ? ಈ ಥರ. ಇದು ಆಪ್ಷನ್ ನಂಬರ್ 2 ಕರೆಕ್ಟ್. ದ ಸ್ಪೀಡ್ ಆಫ್ CPU ಈಸ್ ಮೇಜರ್ಡ್ ಇನ್ ಟರ್ಮ್ಸ್ ಆಫ್. CPU ಅಂದರೆ ಏನು? ಏನಪ್ಪ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆನಾ? CPU ಈಸ್ ಎ ಪಾರ್ಟ್ ಆಫ್ ದಿ ಕಂಪ್ಯೂಟರ್. ಬಟ್ ಇದನ್ನು ಯಾವುದರಲ್ಲಿ ಮೇಜರ್ ಮಾಡ್ತಾರೆ ಇದರ ಸ್ಪೀಡು? ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ. ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ಐಡೆಂಟಿಫೈ ದ ಫಾಸ್ಟೆಸ್ಟ್ ಟೈಪ್ ಆಫ್ ಮೆಮ್ರಿ. ಅತಿ ಫಾಸ್ಟೆಸ್ಟ್ ಟೈಪ್ ಯಾವುದು? ಕ್ಯಾಚೆ. ಓಕೆನಾ? ಸೊ ನೀವು ನೋಡಿರ್ಬೋದು ಮೊಬೈಲಲ್ಲೇ ಈ ಒಂದು ಸ್ವಲ್ಪ ಎಷ್ಟಪ್ಪ ಕ್ಯಾಶೆ ಅಂತ ಅಂದರೆ ಈ 2 MB 3 MB ಸ್ವಲ್ಪ ಇವು ಏನಿರ್ತಾವಲ್ಲ. ಸೊ ಇದೊಂದು ಚಿಕ್ಕದಾದ ಮೆಮ್ರಿ, ಬಟ್ ವೆರಿ ಫಾಸ್ಟೆಸ್ಟ್. ಓಕೆನಾ? ಫಾಸ್ಟೆಸ್ಟ್ ಮೆಮ್ರಿ ಆಗುತ್ತದು. ಇಲ್ಲಿ ಮ್ಯಾಕ್ಸಿಮಮ್ ಮಂದಿ ಏನು ಮಾಡ್ತಾರಪ್ಪ ಜನಗಳು, ಈ ರ್ಯಾಮನ್ನು ಟಿಕ್ ಮಾಡ್ತಾರೆ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ. ಸೊ ಇದು ರಾಂಗ್ ಆಗುತ್ತೆ. ಸೊ ಕ್ಯಾಶೆ ಈಸ್ ದ ಫಾಸ್ಟೆಸ್ಟ್ ಟೈಪ್ ಆಫ್ ಮೆಮ್ರಿ. ಓಕೆನಾ? ನೆಕ್ಸ್ಟ್, a cyber crime of accessing sensitive information by impersonating oneself as a trustworthy entity in a digital communication is called. ಅದು ಫಿಶಿಂಗ್ ಅಂತಾರೆ. ಫಿಶಿಂಗ್, a cyber crime of accessing sensitive information by impersonating oneself as a trustworthy entity in a ಡಿಜಿಟಲ್ ಕಮ್ಯುನಿಕೇಷನ್ ಈಸ್ ಕಾಲ್ಡ್ ಫಿಶಿಂಗ್. ಅಂದರೆ ಇಲ್ಲಿ ಒಬ್ಬ ಪರ್ಸನ್ದು, ಓಕೆನಾ, ಒಬ್ಬ ವ್ಯಕ್ತಿಯ ಒಂದು ಏನಪ್ಪ
ಅವನ ಒಂದು ವೈಯಕ್ತಿಕ ಅಥವಾ ಒಂದೊಂದು ಸೀಕ್ರೆಟ್ ಮಾಹಿತಿಯನ್ನು ಒಂದು ಕದ್ದು, ಓಕೆನಾ, ಸೊ ಅದನ್ನು ಹ್ಯಾಕ್ ಮಾಡೋದಕ್ಕೆ ಅಂದರೆ ಅದನ್ನು ಕದಿಯುವುದಕ್ಕೆ, ಓಕೆನಾ, ಈ ಒಂದು ಪ್ರೊಸೆಸ್ಸಿಗೆ ಏನಂತಾರೆ, ಫಿಶಿಂಗ್ ಅಂತಾರೆ. ಫಿಶಿಂಗ್ ಅಂದರೆ ಇಲ್ಲಿ ವಿಶ್ವಾಸ ಅಂದರೆ ಇದು ಮೇನ್ ಆಗುತ್ತೆ. ಅಲ್ಲಿ ಎಲ್ಲರೂ ಏನು ಮಾಡ್ತಾರಪ್ಪ, ಹ್ಯಾಕಿಂಗ್ ಅಂತ ಟಿಕ್ ಮಾಡ್ತಾರೆ. ಸೊ ಅದು ಅಲ್ಲಿ ತಪ್ಪಾಗುತ್ತೆ. ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಬೈ ಇಂಪರ್ಸನೇಟಿಂಗ್ ಒನ್ ಸೆಲ್ಫ್ ಆ್ಯಸ್ ಎ ಟ್ರಸ್ಟ್ ವರ್ತಿ ಎಂಟಿಟಿ ಅಂದರೆ ಒಬ್ಬ ವಿಶ್ವಾಸವುಳ್ಳ ಅಂತ ಆ ಒಂದು ಉಲ್ಲೇಖದಿಂದ ಯಾವುದೋ ಇಲ್ಲಿ ಕರೆಕ್ಟಾಗಿ ಏನಪ್ಪ ಇಲ್ಲಿ ಹೈಲೈಟ್ ಆಗುತ್ತಾ, ಟ್ರಸ್ಟ್ ವರ್ತಿ ಎಂಟಿಟಿ, ಓಕೆನಾ. ಇದ್ರ ಸಂಬಂಧ ಇಲ್ಲಿ ಆನ್ಸರ್ ಇದು ಫಿಶಿಂಗ್ ಅಂತ ಬರ್ತದೆ. ಈ ಒಂದು ಪ್ರೊಸೆಸ್ಗೆ ಫಿಶಿಂಗ್ ಅಂತಾರೆ. ನೆಕ್ಸ್ಟ್, ಪ್ರೀ ಡಿಫೈನ್ಡ್ ಸೆಟ್ ಆಫ್ ಕಲರ್ಸ್, ಫಾಂಟ್ಸ್ ಆ್ಯಂಡ್ ವಿಜುವಲ್ ಇಫೆಕ್ಟ್ಸ್ ಅಪ್ಲೈಡ್ ಫಾರ್ ಸ್ಲೈಡ್ಸ್ ಇನ್ ಪವರ್ ಪಾಯಿಂಟ್ ಫಾರ್ ಪ್ರೊವೈಡಿಂಗ್ ಪ್ರೊಫೆಷನಲ್ ಅಪಿಯರೆನ್ಸ್ ಈಸ್ ಕಾಲ್ಡ್ ಥೀಮ್. ಓಕೆನಾ. ಈ ವಿಜುವಲ್ ಇಫೆಕ್ಟು, ಫಾಂಟ್ಸು, ಕಲರ್ಸು ಈ ಒಂದು ಸ್ಲೈಡ್ಗೆ ಅಪ್ಲೈ ಮಾಡೋದಕ್ಕೆ ಇನ್ನು ಪವರ್ ಪಾಯಿಂಟ್ನಾಗ, ಸೊ ಇದು ಒಂದು ಪ್ರೊಫೆಷ್ನಲ್ ಅಪಿಯರೆನ್ಸ್ಗೆ ಥೀಮ್ ಅಂತಾರೆ. Absolute cell reference is indicated in Excel using dash symbol, ಡಾಲರ್ ಈ ಒಂದು ಸಿಂಬಲನ್ನು ಯೂಸ್ ಮಾಡ್ತಾರೆ. Absolute cell reference. Binary equivalent of decimal number 13 is 13 ಅನ್ನು ಯಾವ ರೀತಿ ಬರ್ತೀರಪ್ಪ, ಈ ರೀತಿ, ಓಕೆನಾ. 1101 ಅಂದರೆ ನಿಮಗೆ ಗೊತ್ತಿರೋದು ಫ್ರೆಂಡ್ಸ್, ಈ ಒಂದು ಬೈನರಿ ಡಿಜಿಟ್ ಅಂದರೆ ಈಗ 1101 ಅಂತ ಇದೆ. ಸೊ ಇಲ್ಲಿ ಹೇಗೆ ಇದು ಮಾಡ್ತಿರಪ್ಪ ಇದನ್ನು 1 2 4 8 16 32 64 ಹೀಗೆ ಬರ್ತವೆ. ಸೊ ಇಲ್ಲಿ ಏನಪ್ಪ, ಈ ಡಿಜಿಟು 8 ಪ್ಲಸ್ 4 ಪ್ಲಸ್ 4 ಪ್ಲಸ್ 2 0 ಪ್ಲಸ್ 1 1, so it is a 13. So option number 3 is correct. Characteristics of secondary storage are high storage capacity, low speed, low cost. Correct sequence of parts of URL, ಓಕೆನಾ. ಈ ಒಂದು ಪ್ರಾಪರ್ ಸೀಕ್ವೆನ್ಸ್ ಆಫ್ ದ ಪಾರ್ಟ್ಸ್ ಆಫ್ ಎ URL is protocol, domain name, path, file name. Protocol, domain name, path, ನೋಡಿ ಪ್ರೋಟೋಕಾಲ್ ಮೊದಲು, ಆಮೇಲೆ ಡೊಮೇನ್ ನೇಮು, ಆಮೇಲೆ ಪಾತು, ಆಮೇಲೆ ಫೈಲ್ ನೇಮು. ಇದು ಕರೆಕ್ಟ್. What are the default alignments for content in the MS Excel cell? Text left aligned, numbers right aligned. ಅಂದರೆ ಈಗ ಒಂದು MS Excel ಲೈನಲ್ಲೇ ಒಂದು ಒಂದು ಡಿಫಾಲ್ಟ್ ಅಲೈನ್ಮೆಂಟ್ ಹೇಗಿರುತ್ತಪ್ಪ ಅಂದ್ರೆ, ಈಗ ಲೆಫ್ಟ್ ಅಲೈನ್ಡ್ ಏನಪ್ಪ, ಈ ಟೆಕ್ಸ್ಟ್ ಲೆಫ್ಟ್ ಅಲೈನ್ಡ್ ಇರ್ತದೆ, ನಂಬರ್ಸ್ ರೈಟ್ ಅಲೈನ್ಡ್ ಇರ್ತದೆ, ಹೀಗೆ, ಓಕೆನಾ. ಸೊ ಇದು ಕರೆಕ್ಟು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ವೆಬ್ ಬ್ರೌಸರ್? ಯಾಹೂ, ಇಟ್ ಈಸ್ ಎ ಸರ್ಚ್ ಇಂಜಿನ್. ಗೂಗಲ್ ಕ್ರೋಮ್, ಲಿನಕ್ಸ್, ಒಪೆರಾ ಮಿನಿ ಇವೆಲ್ಲ ಏನಪ್ಪ, ವೆಬ್ ಬ್ರೌಸರು. ಯಾಹೂ, ಗೂಗಲ್ ಇವೆಲ್ಲ ಸರ್ಚ್ ಇಂಜಿನ್. ದ ಸ್ಟಾರ್ಟ್ ಆಫ್ ಇಂಟರ್ನೆಟ್ ವಾಸ್ ಡಿಸೆಂಟ್ರಲೈಸ್ಡ್ network called dash in 1969 by US Defense Department. ARPANET. The key sequence for the word ವಾರ್ತೆಗಳು in ನುಡಿ 6.0 version is ವಾರ್ತೆಗಳು, ಈ ಟೈಪ್ ಬರ್ತಾರೆ ವಾರ್ತೆಗಳು, ವಾರ್ತೆಗಳು.
ಓಕೆನಾ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಯೂಸ್ಡ್ ಆ್ಯಸ್ ಅ ಸೆಕೆಂಡರಿ ಸ್ಟೋರೇಜ್? Semiconductor memory. Option 1 is correct. It is not used as a secondary storage. We can use magnetic disk, magnetic drum, magnetic tape. What is gutter margins? Gutter margin means margin that is added to the binding side of the page when printing. Next. ಇಲ್ಲಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲೇ ಇನ್ನಷ್ಟು ಈ ಒಂದು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಸೊ ಇದಿಷ್ಟು ಈ ಒಂದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಲೆವೆಲ್ದು ನಡೆದಿದ್ದ ಒಂದು 2021ರಲ್ಲಿ, ಅಂದರೆ ಡಿಸೆಂಬರ್ 2021ರಲ್ಲಿ ನಡೆದ ಈ ಒಂದು ಪತ್ರಿಕೆಯ ಈ ಒಂದು ಕಂಪ್ಯೂಟರ್ ನಾಲೆಜ್ ರಿಲೇಟೆಡ್ ಕ್ವಶನ್ಗಳಾಗಿದ್ದವು. ಓಕೆನಾ. ಸೊ ಒಂದು ಈ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಏನಾದರೂ ಆನ್ಸರ್ ಸ್ವಲ್ಪ ಚೇಂಜಸ್ ಇದ್ದರೆ, ರಾಂಗ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಅದು ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.